ಪ್ರೀತಿಯಿಂದ ನೋಡ್ಕೊಳ್ಳೋಂಥ ಟೀಚರು. ಯಾವತ್ತೂ ಯಾರಿಗೂ ಫೇಲ್ ಮಾಡಿಲ್ಲ, ಯಾರಿಗೂ ಒಂದು ಕೆಟ್ಟದ್ದು ಬಯಸೋದಿಲ್ಲ, ಏನೂ ಇಲ್ಲ. ಸೊ ಅದನ್ನು ಬರೆದಿಟ್ಟು ರೆಸಿಗ್ನೇಷನ್ ಕೊಟ್ಬಿಟ್ಟು ಏನು ಯೋಚನೆ ಮಾಡಿಲ್ಲ. ನಾನು ಅದೇ ಥರ ಜವಾಬ್ದಾರಿಯಿಂದ ಅವರ ಋಣನ ನಾನು ತೀರಿಸಬೇಕು. ಒಂದು ಕನಸು, ಒಂದು ಅವಕಾಶ, ಒಂದು ವರ್ಷ. ನಿಮ್ಮ ಭವಿಷ್ಯ ಬದಲಾಯಿಸಿ. ಎಕ್ಸೆಲ್ ನೀಟ್ ಅಕಾಡೆಮಿ, ಗುರುವಾಯನ್ಕೆರೆ, ಮಂಗಳೂರು. ನೀಟ್ 2026 ಲಾಂಗ್ ಟರ್ಮ್ ಬ್ಯಾಚ್ಗಳು ಆರಂಭವಾಗಿದೆ. ಅನನ್ಯ ಶಿಕ್ಷಕರು, ದೈನಂದಿನ ಪರೀಕ್ಷೆಗಳು, ವೈಯಕ್ತಿಕ ಮಾರ್ಗದರ್ಶನ. ಇದು ಬರೀ ಕೋಚಿಂಗ್ ಅಲ್ಲ, ನಿಮ್ಮ ಭವಿಷ್ಯ ನಿರ್ಮಾಣದ ವೇದಿಕೆ. ಅಡ್ಮಿಷನ್ಸ್ ಓಪನ್ ನೌ. ಸೀಟ್ಸ್ ಫಿಲ್ಲಿಂಗ್ ಫಾಸ್ಟ್. ಜಾಯಿನ್ ಎಕ್ಸೆಲ್ ವೇರ್ ನೀಟ್ ಡ್ರೀಮ್ಸ್ ಟೇಕ್ ಫ್ಲೈಟ್. ಅನ್ನೋದು ಅದೆಲ್ಲ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನನ್ನ ಬದುಕಿಗೆ ಒಂದು ದೊಡ್ಡ ತಿರುವು ಕೊಟ್ಟಿದ್ದೆ ನಾನು ರಮೇಶ್ ಅವ್ರನ್ನ ಮದುವೆ ಮಾಡಿಕೊಂಡು ಗುಲ್ಬರ್ಗಕ್ಕೆ ಹೋಗಿದ್ದು. ಬ್ಯೂಟಿಫುಲ್. ಯಾಕಂದರೆ ಅದು ಒಂದು ಹೋರಾಟ, ಅದು ಒಂದು ಸಂಘರ್ಷ. ಈ ನಮ್ಮ ಸಂಸ್ಕೃತಿ ಬೇರೆ, ಗುಲ್ಬರ್ಗ ಮಂದಿ ಸಂಸ್ಕೃತಿ ಬೇರೆ. ಸೊ ಹಾಗಾಗಿ ಬಟ್ ನನಗೆ ಭಾಳ ಹೆಮ್ಮೆ ಇದೆ ಗುಲ್ಬರ್ಗ ಸೊಸೆ ಅನ್ನೋದು. ನಾನು ಆ ಜೀವನಕ್ಕೆ ಭಾಳ ಹೊಂದ್ಕೊಂಡು ಬದುಕಿದೆ. 12 ವರ್ಷ ಅಲ್ಲಿದ್ದೆ. ನಾನು ವಾಪಸ್ ಬರ್ತೀನಿ ಅನ್ನೋದು ಇರಲಿಲ್ಲ. ನಾನು ಹೇಳಿದೆ ನಿನಗೆ, ಅದೆಲ್ಲ ನಿನಗೆ ಹಣೆ ಬರಹ, ನಿನಗೆ ಡೆಸ್ಟಿನಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಮೇಡಮ್, ನಿಮಗೆ ನಿಮ್ಮ ಹಸ್ಬೆಂಡ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಯು ಹ್ಯಾವ್ 2 ಬ್ಯೂಟಿಫುಲ್ ಕಿಡ್ಸ್. ಸೊ ನಿಮ್ಮ ಮಕ್ಕಳ ಬಗ್ಗೆ, ಆ ತಾಯ್ತನದ ಅನುಭವ ನಿಮಗೆ ಹೇಗೆ ಅದು ಬದಲಾವಣೆ ಕೊಡ್ತು? ನನಗೆ ಒಂದು ತಾಯಿಗೆ ಮಕ್ಕಳಾದ್ಮೇಲೆ ಗಂಡನೂ ನೆಕ್ಸ್ಟ್, ಮಕ್ಕಳೇ ಫಸ್ಟ್. ತಾಯಿಗೆ ಯಾವಾಗಲೂ ಅಷ್ಟೇ. ಆ ತಾಯಿ ಹೃದಯಕ್ಕೆ ಮಕ್ಕಳು ಮೊದಲು, ಆಮೇಲೆ ಫಸ್ಟ್ ಗಂಡ ಇರ್ತಾನೆ, ಆಮೇಲೆ ಮಕ್ಕಳಾದ್ಮೇಲೆ ಮಕ್ಕಳೇ ಮೊದಲು, ಆಮೇಲೆ ಅವನಿಗೆ ಮಕ್ಕಳಿಗೆ ತಿನ್ನಿಸ್ತಾಳೆ, ಆಮೇಲೆ ಇಡ್ತಾಳೆ ಅವನಿಗೂ, ಅದಾದ್ಮೇಲೆ ಅವಳು ತಗೊಳ್ತಾಳೆ. ಹಾಗೆ ನನಗೆ 2 ಗಂಡು ಮಕ್ಕಳು, ರೋಹನ್, ರಿಷಬ್. ಅವರು ನನ್ನ ಬದುಕಿನ ಒಂದು ಬಹಳ ಸುಂದರವಾದಂಥ ಒಂದು ಚಾಪ್ಟ್ರು. ಅವರಿಬ್ಬರು ನನಗೆ ಮದುವೆ ನಂತರ ಮಕ್ಕಳು ಬೆಳೆಸೋದು ಎಲ್ಲ ತಾಯಿಂದ್ರೆ ಹೇಗೆ. ಆದರೆ ನನ್ನ ಲೈಫ್ ಸ್ವಲ್ಪ ಕಷ್ಟನೇ ಇರ್ತಿತ್ತು. ಯಾಕಂದರೆ ಮಕ್ಕಳನ್ನು ಬೆಳೆಸಬೇಕು, ಆಮೇಲೆ ಕ್ಲಿನಿಕ್ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಕ್ಲಿನಿಕ್ಕಿಂದ ಬರಬೇಕು. ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸ್ತೀವಿ ನಾವು. ಇವತ್ತು ದೊಡ್ಡವರಾಗಿದ್ದಾರೆ. ದೊಡ್ಡವನ್ ಈಸ್ 22 years, 22 ವರ್ಷ ದೊಡ್ಡವನಿಗೆ. ಚಿಕ್ಕವನಿಗೆ 19 ವರ್ಷ. ದೊಡ್ಡವನೀಗ MBA ಮಾಡ್ತಾ ಇದ್ದಾನೆ ಎಡಿನ್ಬ್ರಾ ಯೂನಿವರ್ಸಿಟಿಲಿ. ಚಿಕ್ಕವನು ಈ ಸಲ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾ ಇದ್ದಾನೆ. ಓಕೆ. ಸೊ ಮೇಡಮ್, ಮತ್ತೆ ನೀವು ಗುಲ್ಬರ್ಗದಿಂದ ವಾಪಸ್ ಬೆಂಗಳೂರಿಗೆ ಒಂದು ರಿಟರ್ನ್ ಬರುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಅದು ಪ್ರಾಬಬ್ಲಿ ರಾಜಕೀಯ ಜೀವನಕ್ಕೆ ಅದು ದಾರಿ ಮಾಡಿಕೊಟ್ಟಿದ್ದಿರಬಹುದು, ಇಲ್ಲ ಸಾಮಾಜಿಕ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಿರಬಹುದು. ಸೊ ಮತ್ತೆ ಬೆಂಗಳೂರಿಗೆ ನೀವು ವಾಪಸ್ ಆದಂತಹ ಕ್ಷಣಗಳು, ಮತ್ತೆ ಆ ಬಿಗಿನಿಂಗ್ ಡೇಸ್ ಹೇಗಿತ್ತು? ಆಕ್ಚುಲಿ ನಾನು ಬೆಂಗಳೂರಿಗೆ ಬರ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಾನು ಗುಲ್ಬರ್ಗಾಗ ಹೊಂದ್ಕೊಂಡಿದ್ದೆ. ನಮಗ್ ಕ್ಲಿನಿಕ್ ಇತ್ತು, ಒಳ್ಳೆ ಪ್ರಾಕ್ಟೀಸ್ ಇತ್ತು, ಇಬ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಮ್ದು ಚಿಕ್ಕ ಫ್ಯಾಮಿಲಿ, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಭಾವ, ನನ್ನ ಅವ್ರಿಗೀತಿ, ಅವ್ರಿಗೂ 2 ಮಕ್ಕಳು, ನನಗಿಬ್ರು ಮಕ್ಕಳು. ಸುಂದರವಾಗಿ ನಮಗೆ ಹಂತವಾಗಿ ಬೆಳೀತಾ ಹೋದ್ವಿ, ಚೆನ್ನಾಗಿದ್ವಿ. ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಒಂದು ಕಾಲೇಜಲ್ಲಿ. ಅಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಅಲ್ಲಿ ನನಗೆ ಒಂದು ಕಡೆ ಅವಮಾನ ಮಾಡ್ತಾರೆ. ಅಲ್ಲಿನ ಆ ಟೈಮಲ್ಲಿ ಇದ್ದಂಥ ಒಬ್ಬರು, ಅಲ್ಲಿನ ನಡೆಸ್ತಾ ಇದ್ದಂಥ ಆಡಳಿತ ಮಂಡಳಿಯಿಂದ ಒಂದು ಭಾಳ ಮನಸ್ಸಿಗೆ ನೋವು. ಯಾಕಂದರೆ ನಾನು ಬೆಸ್ಟ್ ಟೀಚರ್ ಅವಾರ್ಡ್ ಅಂತೆಲ್ಲ, ನಾನು ಒಳ್ಳೆ ಶಿಕ್ಷಕಿ ಸಹ. ನಾನು ಮಕ್ಕಳನ್ನು, ಯಾವುದೇ ಮಕ್ಕಳನ್ನು ಸಹ, ನಿನ್ನೂ ಅಷ್ಟೇ ಮಗಳಾಗಿ ನೋಡ್ತೀನಿ. ಓಕೆ. ಹಾಗೆ ನಾನು ಯಾವಾಗಲೂ 22 ವರ್ಷ ನಾನು ಟೀಚರಾಗಿ ಕೆಲಸ ಮಾಡೋದು. ಡಾಕ್ಟರ್ಸ್ ಮಕ್ಕಳಿಗೆ ಪಾಠ ಮಾಡಿರೋದು ನಾನು. ಸೊ ಅವರನ್ನು ನಾನು ಮಕ್ಕಳಾಗಿ ಪ್ರೀತಿ ಮಾಡ್ತೀನಿ. ಹಾಗೆ ಕಮಿಟೆಡ್. ನಾನು ಭಾಳ ಸ್ಟ್ರಿಕ್ಟ್ ಟೀಚರು, ಭಾಳ ಪ್ರೀತಿಯಿಂದ ನೋಡ್ಕೊಳ್ಳೋವಂಥ ಟೀಚರು. ಯಾವತ್ತೂ ಯಾರಿಗೂ ಫೇಲ್ ಮಾಡಿಲ್ಲ, ಯಾರಿಗೂ ಒಂದು ಕೆಟ್ಟದ್ದು ಬಯಸೋದಿಲ್ಲ, ಏನೂ ಇಲ್ಲ ಆ ಥರ. ನಮಗೆ ನನ್ನ ಮಕ್ಕಳಿಬ್ರು ಹಂಗೆ ಆ ಮಕ್ಕಳು ಸಹ. ನನ್ನ ಸಬ್ಜೆಕ್ಟ್ ಮಕ್ಕಳು ಎಕ್ಸಾಮ್ ಬಂದಾಗ ಅವ್ರು ಓದೋ ಅವಶ್ಯಕತೆ ಇರಲಿಲ್ಲ, ಹಂಗೆ ಪ್ರಿಪೇರ್ ಮಾಡ್ಬಿಡ್ತಿದ್ದೆ ನಾನು. ಅಷ್ಟೇ ಸ್ಟ್ರಿಕ್ಟು ಸಹ. ನನ್ನ ಕ್ಲಾಸಿಗೆ ನಾನು ಇವತ್ತು ಏನು ಪಾಠ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಅವ್ನು ಎಲ್ಲ ಓದ್ಕೊಂಬರ್ಬೇಕು. ಅವರು ಓದ್ಕೊಂಡು, ಅಂದರೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹಿಂದಿನ ದಿನದ ಕ್ಲಾಸ್ ಏನೇನು ಮಾಡಿದೆ ಎಲ್ಲ ಪ್ರಶ್ನೆ ಕೇಳೇ ನಾನು ಮುಂದಕ್ಕೆ ಪಾಠಕ್ಕೆ ಹೋಗ್ತಾ ಇದ್ದಿದ್ದು. ಆಮೇಲೆ ನಾನು ನೋಟ್ಸ್
ನಾನು ಪ್ರಿಪೇರ್ ಮಾಡ್ಕೊಂಡು ಬರ್ಸ್ದೆ. ಯಾಕಂದ್ರೆ ನಾನು ಯಾವಾಗಲೂ ಅನ್ಕೊಳ್ತೇನೆ ಎಲ್ಲರೂ ಬುದ್ಧಿವಂತರು ಇರಲ್ಲ, ಅದರಲ್ಲಿ ಆವ್ರೇಜ್ ಮಕ್ಳು ಇರ್ತಾರೆ, ಮತ್ತೆ ಅತಿ ಅಂದ್ರೆ ಇನ್ನೂ ಕಡಿಮೆ ಬಿಲೋ ಆವ್ರೇಜ್ ಮಕ್ಳು ಇರ್ತಾರೆ. ನಾನು ಮಾಡೋ ಪ್ರತಿಯೊಂದು ಪಾಠನೂ ಆ ಬಿಲೋ ಆವ್ರೇಜ್ ಮಕ್ಳಿಗೆ ಅರ್ಥ ಆಗ್ಬೇಕು. ಇಂಟೆಲಿಜೆಂಟ್ ಮಕ್ಳು ಅವ್ರು ಓದ್ಕೊಳ್ತಾರೆ, ಅವ್ರು ಪಾಸ್ ಆಗ್ತಾರೆ, ಅವಶ್ಯಕತೆನೇ ಇಲ್ಲ ನಂದು. ಆದರೆ ಆ ಆವ್ರೇಜ್ ಮಕ್ಕಳು ಮತ್ತೆ ಬಿಲೋ ಆವ್ರೇಜ್ ಮಕ್ಳು ಇರ್ತಾರಲ್ಲ, ಅವ್ರಿಗೆ ನನ್ನ ಪಾಠ ಅರ್ಥ ಆಗಬೇಕು. ದಟ್ ವಾಸ್ ಮೈ ನಂದು ಪಾಠ ಹೆಂಗಿರ್ತಿತ್ತಂದ್ರೆ ಆ ಮಕ್ಳು ಎಂಜಾಯ್ ಮಾಡ್ಬೇಕು, ಆ ಮಕ್ಳಿಗೆ ಅರ್ಥ ಆಗ್ಬೇಕು. ಸೊ ನಂದೊಂದೇ ಸಬ್ಜೆಕ್ಟು ಆ ಇಡೀ ಮಕ್ಕಳು ಎಕ್ಸಾಮ್ಗೆ ಓದ್ತಾ ಇರಲಿಲ್ಲ, ಯಾಕಂದ್ರೆ ನಾನು ಪ್ರಿಪೇರ್ ಮಾಡ್ಬಿಡ್ತಿದ್ದೆ ನಾನು. ಸೊ ಸುಮಾರು 3 ಸಲ ಏನೋ ನಾನು ಬೆಸ್ಟ್ ಟೀಚರ್ ಅವಾರ್ಡ್ ತಗೊಂಡಿದ್ದೀನಿ ನಾನು ಕಾಲೇಜಲ್ಲಿ. ಹೌದು. ಸೊ ಅಂತ ಒಂದ್ಸಲ ಹಿಂಗೆ ಆಡಳಿತ ಮಂಡಳಿಯಿಂದ ಒಂದ್ಸಲ ನನಗೆ ತುಂಬ ಒಂದು ಅವಮಾನ ಆಗತ್ತೆ, ಅದು ನನಗೆ ತಡ್ಕೊಳಕ್ಕಾಗೋದಿಲ್ಲ. ಆವಾಗ ರೆಸಿಗ್ನೇಷನ್ ಬರಿತೀನಿ. ಆ ರೆಸಿಗ್ನೇಷನ್ ಬರೆದಾಗ್ಲೂ ಅಷ್ಟೇ ನಂಗೆ ತುಂಬ ವೇದನೆ. ಯಾಕಂದ್ರೆ ನಮ್ಮ ಕಾಲೇಜ್ ಒಂಥರ ನನಗೆ ದೇವಸ್ಥಾನ, ಒಂದು ಮನೆ ಇದ್ದಂಗೆ ನನಗೆ. ಯಾಕಂದ್ರೆ ಸ್ಟೂಡೆಂಟ್ಸು ಅಲ್ಲೂ ಆಕ್ಟಿವೇ ನಾನು, ಅಲ್ಲೂ ಅವಾಗ್ಲೂ ಅಷ್ಟೇ. ನಾವು ಸ್ಟಾಫ್ ಎಲ್ಲ ಆನ್ಯುವಲ್ ಡೇಗೆ ಗೇಮ್ಸ್ ಆಡ್ಬೇಕಾದ್ರೆ ನಾನೇ ಕ್ಯಾಪ್ಟನ್, ಅವಾಗ್ಲೂ ಅಷ್ಟೇ. ಆಮೇಲೆ ಫ್ಯಾಷನ್ ಶೋ ಅಲ್ಲಿ ಇರ್ಬೋದು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ನಾನು. ಇಂಥದ್ರಲ್ಲಿ ಆಗ್ಲೂ ಹಾಗೇ ಇರ್ತಿದ್ದೆ. ಆಮೇಲೆ ಮಕ್ಕಳ ಜೊತೆನೆ ಒಂದು ಡಾನ್ಸ್ ಮಾಡಿದ್ದೀನಿ ನಾನು ಎಲ್ಲ ಮಕ್ಕಳ ಜೊತೆ. ಅದು ಯಾವುದು ಅಂತಂದ್ರೆ ಪ್ರೇಮಲೋಕದ್ದು. ಅವಳು ಕಾಲೇಜಿಗೆ ಎಂಟ್ರಿ ಆಗ್ತಾಳೆ, ನೀನೇನಾ ಶಶಿಕಲಾ, ಆ ಒಂದು ಇದಕ್ಕೆ ನನ್ನ ಇಂಟರ್ನ್ಶಿಪ್ ಅಲ್ಲಿ ಇದ್ದಂತ ಒಂದು ಹುಡುಗ ಈ ಸ್ಕಿಟ್ ನ ರೆಡಿ ಮಾಡಿ, ಮೇಡಮ್ ನೀವು ಈ ರೋಲ್ ಮಾಡಬೇಕು ಅಂತ ಹೇಳಿದ. ಸೊ ಅಂದ್ರೆ ನಾನು ಅಷ್ಟೊಂದು ಮಕ್ಕಳ ಜೊತೆ ಬೆರಿತಾ ಇದ್ದೆ. ಸೊ ಆ ಥರ ಇದ್ದಂಥ ಒಂದು ಸ್ಥಿತಿಯಲ್ಲಿ ಆ ಟೈಮ್ ನನಗೆ ಬರುತ್ತೆ. ನಾನು ಅವಾಗ ರಿಸೈನ್ ಮಾಡ್ತೀನಿ, ಏನು ಯೋಚನೆ ಮಾಡಲ್ಲ. ನನ್ನ ಅಸ್ಮಿತೆಗೆ ಧಕ್ಕೆ ಬಂದಾಗ, ನನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಾಗ, ಅಗೌರವ ತೋರಿಸಿದಾಗ ನಾನು ಎಲ್ಲೂ ಸಹ ಯಾವಾಗಲೂ ಅಷ್ಟೇ ನಾನು ವಾಪಸ್ಸು ರಿಯಾಕ್ಟ್ ಮಾಡ್ತೀನಿ ಆ್ಯಕ್ಚುಲಿ. ಸೊ ಅದನ್ನು ಬರೆದಿಟ್ಟು ರೆಸಿಗ್ನೇಷನ್ ಕೊಟ್ಬಿಟ್ಟು ಏನು ಯೋಚನೆ ಮಾಡಿಲ್ಲ, ಬಂದ್ಬಿಟ್ವಿ ಮನೆಗೆ. ನೆಕ್ಸ್ಟ್ ಏನು, ಅಲ್ಲಿ ಸುತ್ತಮುತ್ತ ಎಲ್ಲ ಜಾಬಿಗೆ ಅಪ್ಲೈ ಮಾಡಿದೆ. ಆಂಧ್ರ ಪ್ರದೇಶ ಸಂಗಾರೆಡ್ಡಿ ಹತ್ರ ನಮಗೆ ಗುಲ್ಬರ್ಗಕ್ಕೆ ಅಲ್ಲಿ ಸಿಕ್ತು. ಬಟ್ ಯಾಕೋ ನನಗೆ ಮನಸ್ಸು ಒಪ್ತಾ ಇರಲಿಲ್ಲ ಅಲ್ಲೇ ಯಾಕೆ ಹೋಗ್ಬೇಕು ಅಂತ. ಹೀಗೆ ನೌಕರಿ ಹುಡುಕ್ತಾ ತುಮಕೂರಲ್ಲಿ ನಂದೇ ಪೋಸ್ಟ್ ಖಾಲಿ ಇತ್ತು. ಆವಾಗ ನಾನು ಓದಿದ ಕಾಲೇಜು, ನಾನು ಬಂದ ತಕ್ಷಣ ನಾನು ತಗೊಂಡ್ಬಿಟ್ರು. ಗುಲ್ಬರ್ಗದಿಂದ ಬರ್ತಾ ಇದ್ದೆ ಪ್ರತಿ ತಿಂಗಳ ತುಮಕೂರಿಗೆ 8 ದಿವಸ ಬರ್ತಾ ಇದ್ದೆ ಫಸ್ಟ್. ಅದಾದ್ಮೇಲೆ ನನ್ನ ಮನೆಯವರು ಆಲ್ರೆಡಿ ಫಾರಿನಲ್ಲಿ ಎಲ್ಲ ಹೋಗಿ PhD ಎಲ್ಲ ಮಾಡ್ತಾ ಇದ್ರು. ಸೊ ಅದ ನಂತರ ನಾವು ಡಿಸೈಡ್ ಮಾಡಿದ್ವಿ, ನೀನು ಇನ್ನೂ ಬೆಳಿಬೇಕು ಅಂತಂದ್ರೆ ಗುಲ್ಬರ್ಗ ಚಿಕ್ಕೂರು, ನಾವು ಹೇಳಿ. ಬಟ್ ಆದ್ರೆ ಆ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ನಿಮ್ ಕ್ಲಿನಿಕ್ ಇದೆ, ನಿಮ್ ಮನೆ ಇದೆ, ತಂದೆ ತಾಯಿ ಇದ್ದಾರೆ, ಎಲ್ಲ ನಿನ್ ಬಂಧು ಬಳಗ ಎಲ್ಲ ಗುಲ್ಬರ್ಗ, ನಿನ್ ಸ್ನೇಹಿತರು, ನಿಂದೇ ಆದಂತ ಒಂದು ಲೋಕನೇ ಸೃಷ್ಟಿಯಾಗಿರುತ್ತೆ. ಅದನ್ನ ಬಿಟ್ಟು ನೀನು ಇನ್ನೊಂದು ಹೊಸ ಜೀವನವನ್ನ ಪ್ರಾರಂಭ ಮಾಡ್ಬೇಕಂದ್ರೆ ನಿನ್ ಧೈರ್ಯ ಬೇಕು. ಬಟ್ ಆ ಧೈರ್ಯ ಅದು ಮತ್ತೊಂದು ತಿರುವು ನನ್ನ ಬದುಕಲ್ಲಿ. ಇಲ್ಲಾಂದ್ರೆ ನಾನು ಗುಲ್ಬರ್ಗ ಬಿಟ್ಟು ಬರ್ತಾನೇ ಇರ್ಲಿಲ್ಲ. ಆ ಒಂದು ಸನ್ನಿವೇಶ ನಡೆಯಿರ್ಲಿಲ್ಲ ಅಂದಿದ್ರೆ, ಆ ತರ ನನ್ಗೊಂದು ಅವಮಾನ ಆಗಿರ್ಲಿಲ್ಲ ಅಂದಿದ್ರೆ ನಾನು ಕಾಲೇಜೇ ಬಿಡ್ತಾ ಇರ್ಲಿಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಟರ್ನಿಂಗ್ ಪಾಯಿಂಟ್ ಆಕ್ಚುಲಿ. ಸೊ ಹಂಗಾಗಿ ನಾನು ತುಮಕೂರಿಗೆ ಬಂದೆ. ತುಮಕೂರಿಗೆ ಬಂದ್ಮೇಲೆ ಸೇರ್ಕೊಂಡೆ. 8 ತಿಂಗಳಾದ್ಮೇಲೆ ನನ್ನ ಮನೆಯವ್ರಿಗೆ ನಾನು ಹೇಳಿದೆ, ಹೋಗಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ. ಅವರು ನಾನು ರಿಸೈನ್ ಮಾಡಿದ್ಮೇಲೆ ಅವರು ರಿಸೈನ್ ಮಾಡ್ಬಿಟ್ರು ಕಾಲೇಜ್. ಅವರು ಅಂದ್ರೆ ಹಂಗೇ ಇದ್ದೀವಿ ಬಿಡು, ನಾನು ಅವ್ರು ಹಾಗೇ ಇರೋದು ಬದುಕಲ್ಲೂ ಸಹ ಜೀವನದಲ್ಲೂ ಸಹ. ಸೊ ನನಗೆ ಆ ಥರ ಆದಮೇಲೆ ಅವರು ರೆಸಿಗ್ನೇಷನ್ ಪೇಪರ್ಸ್ ಇಟ್ಟರು. ಸೊ ನಾನು ಅವರಿಬ್ಬರು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗ ನಾನು ತುಮಕೂರಲ್ಲಿ ಜಾಯ್ನ್ ಆದೆ. ತುಮಕೂರಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಮನೆಯವರು ಇಲ್ಲೇ ಬೆಂಗಳೂರಲ್ಲಿ ವಾಸನ್ ಅಂತ ಆವಾಗ ಡೆಂಟಲ್ ವಿಂಗ್ ಸ್ಟಾರ್ಟ್ ಆಗಿತ್ತು, ಅದನ್ನು ಹುಡುಕೊಂಡು ಮತ್ತೆ ಹೊಸ ಜೀವನ, ಮತ್ತೆ ಬಾಡಿಗೆ ಮನೆಗೆ ಹೋದ್ವಿ. ಪ್ರೀತಿ ಮಾಡಿ ಬದುಕನ್ನ ನಾನು ಪ್ರೀತಿ ಮಾಡಿ ಗುಲ್ಬರ್ಗಾದವ್ರನ್ನ ಮದುವೆ ಮಾಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಜೀವನವನ್ನ ಕಟ್ಕೊಂಡು ಅಲ್ಲಿ ಎಲ್ಲ ಸೆಟ್ಲ್ ಆದೆ ಅನ್ನೋ
ಮತ್ತೆ ಒಂದು ತಿರುವು, ಮತ್ತೆ ತುಮಕೂರಿಗೆ ಬಂದೆ, ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ನಾವು ತುಂಬಾ, ನನ್ನ ಮನೆಯವ್ರು ಫಸ್ಟೇ ಹೇಳಿದ್ರು, ನಾವು ಬೆಂಗಳೂರಿಗೆ ಹೋದ್ರೆ ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮನೆಗೆ ಹೋಗಿರೋದು, ಕೇಳೋದು, ಮಾಡೋದು ಇದೆಲ್ಲ ನ್ಯಾಚುರಲ್ ಆಗಿ ಬರುತ್ತಲ್ಲ. ಸೊ ಇದನ್ನೆಲ್ಲ ನಾವು ಫಸ್ಟೇ ಡಿಸೈಡ್ ಮಾಡಿದ್ವಿ. ಬಂದು ಒಂದು ಫ್ಲಾಟ್ ತಗೊಂಡ್ವಿ ಇರಕ್ಕೆ, ಅಂದ್ರೆ ಬಾಡಿಗೆಗೆ. ಆಮೇಲೆ ಮತ್ತೆ ಹೊಸ ಬದುಕನ್ನ ಮತ್ತೆ ಕಟ್ಕೊಳ್ತಾ ಬಂದ್ವಿ. ಮೇಡಮ್, ತಾವು ಬೆಂಗಳೂರಿಗೆ ಬಂದ ನಂತರ ಕಾಲಕ್ರಮೇಣ ರಾಜಕಾರಣಕ್ಕೆ ತಾವು ಎಂಟರ್ ಆಗ್ತೀರಾ. ಬೇರೆ ಬೇರೆ ರೋಲ್ಸ್ ಅನ್ನ ತಾವು ತುಂಬಾ ರೆಸ್ಪಾನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡ್ತೀರಾ, ಅದರಲ್ಲಿ ಯಶಸ್ವಿ ಕೂಡ ಆಗ್ತೀರಾ. ಸೊ ಈಗ ಈ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗುವ ತನಕ ನಿಮ್ಮ ಸಾಮಾಜಿಕ ಕಾರ್ಯಗಳ ಒಂದು ಅನುಭವ ನಿಮ್ಗೆ ಹೇಗೆ ಅನಿಸ್ತು? ನಾನು ಆಕ್ಚುಲಿ ಸಾಮಾಜಿಕವಾಗಿ ಏನು ಕೆಲಸ ಮಾಡ್ತಾ ಇರ್ಲಿಲ್ಲ. ನಾನು ಡಾಕ್ಟರ್ ಆಗಿ ಅಷ್ಟೇ ಕೆಲಸ ಮಾಡ್ತಾ ಇದ್ದಿದ್ದು. ನಾನು ತುಮಕೂರಿಗೆ ಬಂದ ನಂತರ ನಮ್ಮ ತುಮಕೂರು ಕಾಲೇಜ್ನ ಈಗ ಚಾನ್ಸಲರು, ಅವಾಗ ಆಡಳಿತ ಮಂಡಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ರು, ಈಗಿನ ಗೃಹ ಸಚಿವರು. ಅವರು ಆವಾಗ ನಾವೊಂದು ಪ್ರೋಗ್ರಾಮ್ ಮಾಡಿದ್ದೆ ನಮ್ಮ ಕಾಲೇಜಲ್ಲಿ. ನಾನು ಜಾಯಿನ್ ಆದಮೇಲೆ ನಾವೊಂದು ಕಾನ್ಫರೆನ್ಸ್ ಮಾಡಿದ್ವಿ. ಕಾನ್ಫರೆನ್ಸ್ ಮಾಡಿದಾಗ ನಾನು ಸರ್ನ ಮೀಟ್ ಮಾಡಿದ್ದೆ, ಪರಮೇಶ್ವರ್ ಅವ್ರನ್ನ, ಯಾಕಂದರೆ ಅವರೇ ಆಡಳಿತ ಮಂಡಳಿ ಇದ್ದಿದ್ದರಿಂದ. ಸೊ ಆ ಪ್ರೋಗ್ರಾಮ್ಗೆ ಅವ್ರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಬಂದಾಗ ನನ್ನನ್ನು ಕರೆದು ಹೇಳಿದ್ರು, ಡಾಕ್ಟ್ರಮ್ಮ, ನೀನು ಯು ಕ್ಯಾನ್ ಬಿ ಅ ಮೆಂಬರ್, ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮೆಂಬರ್ಶಿಪ್ ಮಾಡಿಸು. ಆಮೇಲೆ ಎಷ್ಟೊಂದು ಜನ ಡಾಕ್ಟರ್ಸ್ ಇದ್ದಾರೆ, ನೀವು ಬೇಕಾದರೆ ಫ್ರೀ ಟೈಮಲ್ಲಿದ್ದಾಗ ಬಂದು ಹೋಗ್ಬೋದು ಅಂತ ಹೇಳಿದ್ರು ಅವ್ರು. ಯಾಕಂದರೆ ಅವಾಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಇವತ್ತೇನು ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಆ ಜಾಗದಲ್ಲಿ ಅವಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದರು. ಅವರು ನಮ್ಮ ಸಿದ್ಧಾರ್ಥ ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ಅವರು ಮೇನ್ ರೋಲಲ್ಲಿದ್ದರು. ಸೊ ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ಅವಾಗ ಮೆಂಬರ್ಶಿಪ್ ತಗೊಂಡೆ. ಅವಾಗ ನನ್ನನ್ನು ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು. ಅವಾಗ ಅವ್ರ ಹತ್ರ ನಾನು ಮತ್ತೆ ಉಪ ಅಧ್ಯಕ್ಷ, ಅಂದ್ರೆ ಏನಂತಾರೆ ಅದಕ್ಕೆ, ಉಪಾಧ್ಯಕ್ಷ, ವೈಸ್ ಪ್ರೆಸಿಡೆಂಟ್. ನಾನು ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷಳಾಗಿ ನನಗೆ ಮೊದಲಿಗೆ ಒಂದು ಇದನ್ನ ಕೊಡ್ತಾರೆ, ಅವಕಾಶ ಕೊಡ್ತಾರೆ ಲಕ್ಷ್ಮಿ ಅವರು. ಅದು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿರ್ತಾರೆ. ಅವಾಗ ಹೇಳ್ತಾರೆ, ಆ ಮುಖಾಂತರ ನಂದು ಮೊದಲ ರಾಜಕೀಯ ಪ್ರವೇಶ ಆವಾಗ. ಆದಮೇಲೆ ನಂತರದಲ್ಲಿ ನನಗೆ ಸ್ಪೋಕ್ಸ್ ಪರ್ಸನ್, ಏನಂತಾರೆ ಕನ್ನಡದಲ್ಲಿ, ವಕ್ತಾರೆ. ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಅವಾಗ ವಕ್ತಾರಾಗಿ ಮಾಡ್ತಾರೆ. ಟಿವಿಯಲ್ಲಿ ಹೋಗೋದನ್ನು, ಟಿವಿಯಲ್ಲಿ ಬರೋದು ನನಗೆ ತುಂಬಾ ಇಷ್ಟ ಆಯ್ತು. ಅವಾಗ ಎಲ್ಲರೂ ಟಿವಿಯಲ್ಲಿ ನೋಡ್ತಿದ್ವಲ್ಲ, ಟಿವಿಯಲ್ಲಿ ಬರ್ಬೇಕು ಅನ್ನೋದು ಮಗುವಿಂದ ಒಂದು ಆಸೆ. ಸೊ ನಾನು ಟಿವಿಯಲ್ಲೆಲ್ಲ ಬರಕ್ ಶುರುವಾದೆ. ಅವಾಗ ಹೆಚ್ಚಿಗೆ ಗುರ್ತಿಸ್ಕೊಂಡೆ. ಪಕ್ಷದಿಂದ ಯಾವುದೇ ಕೆಲಸ ಕೊಟ್ಟರು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನಿಷ್ಠಾವಂತೆ ಪಕ್ಷದ ಕಾರ್ಯಕರ್ತೆ ಅಂತ ಗುರ್ತಿಸ್ಕೊಂಡೆ. ಸೊ ಮಹಿಳಾ ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷೆಯಾಗಿ, ನಂತರ ಮೇನ್ ಕಾಂಗ್ರೆಸ್ಸಲ್ಲಿ ಕಾರ್ಯದರ್ಶಿಯಾಗಿ, ಮತ್ತೆ ಜನರಲ್ ಸೆಕ್ರೆಟರಿಯಾಗಿ, ನಂತರ ನಾನು ಟಿ ದಾಸರಳ್ಳಿಯಲ್ಲಿ ಟಿಕೆಟ್ ಕೇಳಿದೆ, MLA ಟಿಕೆಟ್ ಕೇಳಿದೆ. ಟಿಕೆಟ್ ಸಿಗಲಿಲ್ಲ ಕಾರಣಾಂತರದಿಂದ. ನಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನನಗೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಮಹಿಳಾ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದಾಗಲೂ ನನಗೆ ಏನು ಮಾಡುತ್ತೆ ಇದು ಅನ್ನೋದು ನನಗೆ ಗೊತ್ತಿಲ್ಲ. ಕರ್ನಾಟಕ ಅಂದರೆ ಈ ಮಹಿಳಾ ಆಯೋಗ ಏನು ಕೆಲಸ ಮಾಡುತ್ತೆ, ಏನಿದು ಅನ್ನೋದು ನನಗೇನು ಐಡಿಯಾನೇ ಇರಲಿಲ್ಲ. ತಗೊಂಡ್ಮೇಲೆ ನನಗೆ ಗೊತ್ತಾಗಿದ್ದು ಇದರಲ್ಲಿರೋ ಅಂಥ ಒಂದು ಶಕ್ತಿ ಎಷ್ಟಿದೆ ಅಂತ ನನಗೆ ಗೊತ್ತಾಗಿದ್ದೆ ಆವಾಗ. ಇದು ನನ್ನ ರಾಜಕೀಯ ಪ್ರವೇಶ. ನಂತರ ಇವಾಗ ನಾನು ನಿನ್ನ ಮುಂದೆ ಇದ್ದೀನಿ. ಮೇಡಮ್, ಇದು ಈ ಮಹಿಳಾ ಆಯೋಗ ಅನ್ನುವಂಥ ತುಂಬ ಸೆನ್ಸಿಟಿವ್ ವಿಷಯಗಳು. ಪ್ರತಿದಿನ ಸಾವಿರಾರು ಕೇಸುಗಳು ಬರುತ್ತೆ. ನಾನೇ ಒಂದ್ಸಲ ಅಪಾಯಿಂಟ್ಮೆಂಟ್ಗೆ ಅಂತ ಬಂದಾಗ ಐ ಕುಡ್ ಸಿ 10-15 ಜನ ಬಂದು ಕಾಲಿಗೆ ಬೀಳೋರು, ಆ ಒಂದು ವೇದನೆಯನ್ನು ತೋಡಿಸ್ಕೊಳ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ನಿಮ್ಮ ಮೇಲಾಧಿಕಾರಿಗಳ ಪ್ರೆಷರು ಇರುತ್ತೆ ಒಂದು ಕಡೆಯಿಂದ, ಜೊತೆಗೆ ಈ ಒಂದು ಸಂತ್ರಸ್ತೆಯರು ಯಾರು ಬರ್ತಾರೆ ಅವರ ಒಂದು ನೋವನ್ನ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿ ಅದಕ್ಕೆ ಪರಿಹಾರ ಕೊಡುವಂಥದ್ದು. ಎಷ್ಟೋ ಜನ ಹೆಣ್ಮಕ್ಳಿಗೆ ಕೇಳೋರು ಇರೋದಿಲ್ಲ. ಅವ್ರು ಹೇಳ್ಕೊಳ್ತಾರಲ್ಲ, ಅದನ್ನ ಕಿವಿ ಕೊಟ್ಟು ಸಮಾನದಿಂದ ಕೇಳೋರು ಇರೋದಿಲ್ಲ. ಜಸ್ಟ್ ದೇ ವಾಂಟ್ ಸಮನ್ ಟು ಲಿಸನ್. ನಾನು ಸುಮ್ಮನೆ ಅವರನ್ನ ತಪ್ಕೊಂಡ್ಬಿಟ್ರೆ ಸಾಕು, ಅವ್ರಿಗೆ ಎಲ್ಲ ಸಿಕ್ತಷ್ಟು ಖುಷಿ ಆಗ್ಬಿಡೋರು. ಆಮೇಲೆ ಅವ್ರಿಗೆಲ್ಲ ಒಂದು ಅನುಭವ ಏನಂತಂದ್ರೆ, ಒಂದು ಅವರಿಗೆ ಧೈರ್ಯ ಏನಂತಂದ್ರೆ,
ನಮ್ಮ ಜೊತೆ ಮೇಡಮ್ ಇದ್ದಾರೆ, ನಮ್ಮ ಜೊತೆ ನಮ್ಮ ಅಮ್ಮ ಇದ್ದಾರೆ, ನನ್ನ ಜೊತೆ ನಮ್ಮ ಅಕ್ಕ ಇದ್ದಾರೆ. ಅವ್ರಿಗೆ ಏನೇನು ಅನ್ಸುತ್ತೆ ನನ್ನ ಬಗ್ಗೆ, ಒಬ್ರು ಅಕ್ಕ ಅಂತಾರೆ, ಒಬ್ರು ಅಮ್ಮ ಅಂತಾರೆ, ಒಬ್ರು ಮೇಡಮ್ ಅಂತಾರೆ. ಅವ್ರಿಗೆ ಹೆಂಗ್ ಬೇಕೋ ಒಟ್ಟಲ್ಲಿ ಅವ್ರಿಗೆ ಒಂದು ಧೈರ್ಯ, ನಮ್ಮ ಮೇಡಮ್ ಇದ್ದಾರೆ ನಮ್ಗೆ ಏನೇ ಆದ್ರು. ಆಮೇಲೆ ನಾನು ಅವರನ್ನ ಕಡೆ ಹಂತದಲ್ಲಿ ಏನ್ ನ್ಯಾಯ ಸಿಗತ್ತೆ ಅನ್ನೋದು ಬೇರೆ, ಬಟ್ ಆ ನ್ಯಾಯ ಪಡ್ಕೊಳ್ಳೋ ಒಂದು ದಾರಿ ಇದೆಯಲ್ಲ, ಆ ಸಂಘರ್ಷಕ್ಕೆ ಅವ್ರನ್ನ ತಯಾರು ಮಾಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ನನಗೆ. ಆ ಹೋರಾಟಕ್ಕೆ ಅವರನ್ನ ರೆಡಿ ಮಾಡ್ತೀನಲ್ಲ, ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಆ ಹೋರಾಟದ ಸಮಯದಲ್ಲೇ ಅವರ ಮನಸ್ಸನ್ನ ಹೇಗೆ ಬದಲಾವಣೆ ಮಾಡಬೇಕು, ಕರೆಕ್ಟ್. ಆಮೇಲೆ ಸ್ವತಂತ್ರವಾಗಿ ಅವರು ಸ್ವಾವಲಂಬಿಯಾಗಿರೋಕೆ ಏನೆಲ್ಲ ಸಹಾಯ ಮಾಡ್ಬೋದು, ಅದನ್ನೆಲ್ಲ ನಾನು ಮಾಡ್ತಾ ಹೋಗ್ತೀನಿ ಅವ್ರ ಜೊತೆಯಲ್ಲಿ. ಯಾಕೆಂದ್ರೆ ಆಮೇಲೆ ನನಗೆ ಇದು ಒಂದು ಕೆಲಸ ಅಂತ ನಾನು ಮಾಡ್ತಾ ಇಲ್ಲ. ನನಗೆ ಅವ್ರ ನೋವಿಂದ ಆಚೆ ಬಂದು ನಗ್ನಗ್ತಾ ನನ್ನನ್ನು ಬಂದು, ಮೇಡಮ್ ನಿಮ್ಗೆ ಗೊತ್ತಾ ಹುಡುಗ ನನ್ನ ಮದುವೆ ಆಗಲ್ಲ ಅಂತಿದ್ನಲ್ಲ, ಈಗ ಮದುವೆ ಆಗಕ್ಕೆ ಒಪ್ಕೊಂಡ ಮೇಡಮ್, ನನ್ನ ಜೊತೆ ಅಷ್ಟು ವರ್ಷ ಇದ್ದ, ನಾನು ಎಷ್ಟು ಹೇಳಿದ್ರು ಅವ್ಳು ಕೇಳಲ್ಲ. ಆದರೂ ಅವಾಗ ನಾವು ಇಂಟರ್ಫಿಯರ್ ಆಗಿರ್ತೀವಿ. ನಮಗೆ ಮಹಿಳಾ ಆಯೋಗಕ್ಕೆ ಬಹಳ ದೊಡ್ಡ ಶಕ್ತಿನೇ ಪೊಲೀಸ್ ಇಲಾಖೆ, ಆಯ್ತಾ. ಎಷ್ಟರ ಮಟ್ಟಿಗೆ ಅವ್ರ ಸಪೋರ್ಟ್ ನಮಗಿರುತ್ತೆ ಅಂತಂದ್ರೆ, ನಮ್ದು ಎಷ್ಟೋ ಕೇಸಸ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಅವ್ರದ್ದು ಬಹಳ ದೊಡ್ಡ ಒಂದು ಇನ್ವಾಲ್ವ್ಮೆಂಟ್ ಇದೆ. ಸೊ ಅವಾಗ ಬಂದು ಹೇಳ್ತಾರಲ್ಲ, ಮೇಡಮ್ ನನಗೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ ಮೇಡಮ್, ನಾನು ಚೆನ್ನಾಗಿದ್ದೀನಿ. ಮೊನ್ನೆನೂ ಒಬ್ಳು ಬಂದಿದ್ಲು, ಮೇಡಮ್ ನಾನು ಚೆನ್ನಾಗಿದ್ದೀನಿ, ನಿಮ್ಮನ್ನು ನೋಡಬೇಕು ಅಂತ ಬಂದೆ ಅಂತ. ಆ ಥರ ಈಗ ನಾವೊಂದು ಎಲ್ಲರೂ ಈಗ ಆ ಥರ, ಈಗ ಒಂದು ಹೆಣ್ಮಗಳು ಫೋನ್ ಮಾಡ್ತಾಳೆ, ಅವಳು ಒಂದು ನಿಜವಾದ ಘಟನೆಗಳಿಗೆ ಬೇಕಾದಷ್ಟು ಹೇಳ್ಬೋದು ನಾನು. ಈಗ ಒಂದು ತಾಯಿ ಫೋನ್ ಮಾಡಿದ್ಲು, ಗಂಡ ಸತ್ತು, ಚಿಕ್ಕ ವಯಸ್ಸು, ಏನೋ ಒಂದು 28 ವರ್ಷ ಇರ್ಬೋದು ಅವಳಿಗಷ್ಟೇ, 2 ಮಕ್ಳಿದಾವೆ, ಗಂಡ ಸತ್ತೋಗ್ಬಿಡ್ತಾನೆ, ಗಂಡ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾನೆ. ಅವಳಿಗೆ ಸಹಾಯ ಮಾಡ್ತೀನಿ ಅಂತ ಒಬ್ಬ ಬರ್ತಾನೆ, ಬಂದು ಅವಳಿಗೆ ಸಹಾಯ ಮಾಡ್ತೀನಿ ಅನ್ನೋದ್ರಲ್ಲಿ ಅವಳನ್ನ ಟ್ರ್ಯಾಪ್ ಮಾಡ್ತಾನೆ. ಮಾಡಿದ್ಮೇಲೆ ಆಕೆಗೆ ಅಂದರೆ ಅವಳಿಗೆ ಏನೂ ಗೊತ್ತಿರಲ್ಲ, ಅವಳಿಗೆ ದುಡ್ಡು ಹೆಂಗೆ ತೊಗೋಬೇಕು, ನನ್ನ ಗಂಡ ಸತ್ತಿರೋದು ಏನೂ ಗೊತ್ತಿರಲ್ಲ. ಅವನು ಅವಳ ಹತ್ರ ಒಂದೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವಳಿಗೆ ನನ್ನ ನಂಬರ್ ಹೇಗೆ ಸಿಕ್ತೋ ಗೊತ್ತಿಲ್ಲ, ನನಗೆ ಫೋನ್ ಮಾಡ್ತಾಳೆ. ನಾನು ಅವಾಗ ಇಮ್ಮಿಡಿಯೇಟ್ಲಿ ಅಲ್ಲಿ SP ಫೋನ್ ಮಾಡ್ತೀನಿ, ಆ ಜಿಲ್ಲೆ SP ವಿತಿನ್ ನೋ ಟೈಮ್ ನನ್ನ ಕರೆಸಿ ಅದನ್ನೆಲ್ಲ ತೆಗೆಸಿ ಅವನ ಮೇಲೆ FIR ಮಾಡಿಸಿ. ಈಗ 1 ವರ್ಷ ಆಯಿತು, ನಾನು ಬಂದಾಗಲೇ ಇದೆಲ್ಲ ನಡೆದಿತ್ತು. ನಾನು ಆ ಜಿಲ್ಲೆಗೆ ಹೋದಾಗ ಅವಳು ಬಂದಿದ್ಲು, ಅವಳ ಮುಖನೇ ನೋಡಿಲ್ಲ ನಾನು. ಇವತ್ತಿಗೂ ಅವಳ ಮನೇಲಿ ನಂದು ಫೋಟೋ ಇದೆ, ಅವಳ ಮನೆಯಲ್ಲಿ. ಆಮೇಲೆ ಎಷ್ಟೋ ಜನ ಈ ಥರ ಹೆಣ್ಮಕ್ಳಿಗೆ ಸರ್ಕಾರದಿಂದ ಏನೆಲ್ಲ ಬರಬೇಕು ಅದನ್ನೆಲ್ಲ ಖುದ್ದು ಲೆಟ್ರ್ ಬರೀತೀನಿ, ಫೋನ್ ಮಾಡ್ತೀನಿ ಆ ಅಧಿಕಾರಿಗಳಿಗೆ. ಅದನ್ನೆಲ್ಲ ಕೊಡಿಸಿದಾಗ ಅವರು ಬಂದು ಹೇಳ್ತಾರಲ್ಲ, ನೀನ್ ನಂಬ್ತೀಯ, ಅವ್ರ ಮಕ್ಕಳು ಸಹ ನನ್ನ ಅಮ್ಮ ಅಂತಾರೆ. ಪುಟ್ಟ ಮಕ್ಳು ಇರ್ತಾರಲ್ಲ, ಅವ್ರಿಗೆ ಹೇಳ್ಕೊಟ್ಬಿಟ್ಟಿರ್ತಾರೆ, ಇದು ನಮ್ಮ ಅಮ್ಮ ಅಂತ ಅಂತವಲ್ಲ. ಅದು ಮೇಡಮ್ ಈಗ ಸ್ವಾಭಾವಿಕವಾಗಿ ನಮ್ಮ ಮಕ್ಕಳಿಗೆ ಒಂದು ತಾಯಿ ಆಗುವಂಥದ್ದು, ಅಮ್ಮ ಅನ್ಸ್ಕೊಳ್ಳುವಂಥದ್ದು ಪ್ರಕೃತಿ ನಿಯಮ ಅಂತ ಹೇಳ್ಬೋದು. ಯಲ್ಲಮ್ಮ ದೇವಸ್ಥಾನ ಇದು ಸವದತ್ತಿ ಹೋಗಿದ್ದೆ ಬೆಳಗಾಂಗೆ. ಅಲ್ಲಿ ಉತ್ತರ ಕನ್ನಡದಿಂದ ಒಂದು ಹೆಣ್ಮಗುನ ಎತ್ಕೊಂಡು, ಪುಟ್ಟ ಮಗುನ ಎತ್ಕೊಂಡು ಬಂದಿದ್ಲು ಒಬ್ಳು ಹೆಣ್ಮಗಳು. ಅವಳು ನೋಡ್ಬೇಕು ನೀನು, 2 ಮಕ್ಕಳು, ಭೂಮಿ ಆ ಊರವರೆಲ್ಲ ಅದಕ್ಕೆ ಸ್ಮಶಾನಕ್ಕೆ ಬರ್ಕೊಡ್ಬೇಕು ಅಂತ ಗಲಾಟೆ ಮಾಡ್ತಿರ್ತಾರೆ, ಅದಕ್ಕೆ ಹೋರಾಟ ಮಾಡ್ತಾಳೆ. ಅದಷ್ಟೇ ಇರೋದು ಅವಳಿಗೆ. ಏನು ಆ ಮಕ್ಕಳ ಕೈಯಲ್ಲಿ ನನಗೆ ಮೆಸೇಜ್ ಮಾಡಿಸೋದು, ವಿಡಿಯೋಗಳು ಮಾಡಿಸೋದು, ಮಕ್ಕಳಿಗೆ ಅಮ್ಮ ಅಂತ ಫೋನ್ ಮಾಡಿ ಮಾತಾಡ್ತಾವಲ್ಲ, ಅಯ್ಯೋ ನಿನ್ಗೆ ಅನ್ಸುತ್ತೆ ಆಯೋಗ ಏನ್ರಿ ಏನೆಲ್ಲ ಕೊಟ್ಬಿಟ್ಟೈತೆ ನನಗೆ. ಏನು ಆ ಪ್ರೀತಿ, ಆ ನಂಬಿಕೆ ನನ್ನ ಮೇಲೆ, ಆ ವಿಶ್ವಾಸ. ನನಗೆ 2 ಮಾತಿಲ್ಲ. ಈ ಥರ ಒಂದು 100 ಕತೆ ಹೇಳ್ಬೋದು ನಾನು ನಿನಗೆ. ಅವ್ರು ಬರ್ತಾರಲ್ಲ ಮೇಡಮ್, ನನ್ಗೆ ಆಮೇಲೆ ಎಷ್ಟೋ ಗಂಡ ಹೆಂಡ್ತಿರು, ನೀನು ನಂಬ್ತೀಯ, 55 ವರ್ಷ ಆಗಿರೋ ಗಂಡ ಹೆಂಡ್ತಿಗೆಲ್ಲ ಕೌನ್ಸಿಲಿಂಗ್ ಮಾಡಿದ್ದೀನಿ. 15-20 ವರ್ಷದಿಂದ ಇಬ್ರು ಮಾತಾಡಲ್ಲ, ಒಂದೇ ಮನೇಲಿ ಇರ್ತಾರೆ ಮಾನಸಿಕವಾಗಿ. ಅಂಥವ್ರೆಲ್ಲ ಇವತ್ತು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ. ಏನು ಖುಷಿ ಅಂದರೆ ಅವ್ರನ್ನೆಲ್ಲ ನೋಡಿದ್ರೆ ನಿಂಗೆ ಇನ್ನೇನು ಬೇಕು, ಜೀವನ ಸಾರ್ಥಕ. ನನಗನ್ಸುತ್ತೆ ನಾನು ರಾಜಕೀಯಕ್ಕೆ ಬಂದಿದ್ದೆ ಜನರ ಸೇವೆ ಮಾಡಬೇಕು ಅಂತ. ಇಷ್ಟು ಬೇಗ ನನಗೆ ಅವಕಾಶ ಸಿಕ್ತು ಜನರ ಸೇವೆ ಮಾಡ್ಲಿಕ್ಕೆ. ಇನ್ನೇನಪ್ಪ ಇದೆ, ನಾನು ಮಾಡ್ತೀನಲ್ಲ ಪ್ರತಿದಿನ. ನನಗೆ ಎಷ್ಟು ನೆನಪಿ ಹೆಂಗೆ ಮೇಡಮ್, ಪ್ರತಿದಿನ ಇದೇ ಖುಷಿ.
ಒಂದು ತಾಯಿ ಬರ್ತಾಳೆ, ಮಗು ಫೀಸ್ ಕಟ್ಟೋಕ್ಕಾಗಲ್ಲ, ಆ ಸ್ಕೂಲ್ಗೆ ಒಂದು ಫೋನ್ ಮಾಡಿ ಒಂದು ಲೆಟ್ರ್ ಕೊಡ್ತೀನಿ. ಒಂದೊಂದ್ಸಲ ಅವಳಿಗೆ ಫುಲ್ ಫ್ರೀನೇ ಮಾಡಿಬಿಡ್ತಾರೆ. ಕೆಲವೊಂದ್ಸಲ ಒಂದು 45,000 50,000 ಫೀಸ್ ಕಡಿಮೆ ಮಾಡ್ತಾರೆ. ನಿಂಗೆ ಅದಕ್ಕಿಂತ ಖುಷಿ ಏನು? ಒಂದೊಂದ್ಸಲ ಈಗ ಹೆಣ್ಮಕ್ಳಿಗೆ ಹಾಸ್ಟೆಲ್ ಸಿಗಲ್ಲ, ಊರಿನ ಅವ್ರ ತಂದೆ ತಾಯಿ ಹಾಸ್ಟೆಲ್ ಸಿಕ್ಕಿಲ್ಲ ಅಂದರೆ ಕಳಿಸೋದೇ ಇಲ್ಲ. ಅಂಥ ಟೈಮಲ್ಲಿ ನೀನು ಫೋನ್ ಮಾಡಿ ಆ ಕನ್ಸರ್ನ್ ಇರೋರಿಗೆ ಹಾಸ್ಟೆಲ್ ಮಾಡಿಸ್ಕೊಡ್ತೀಯ. ಆ ತಾಯಿ ಮತ್ತು ಆ ತಂದೆ ಆ ಮಗಳು ಹಾಸ್ಟೆಲ್ ಮಾಡಿಸ್ಕೊಟ್ಟಿರ್ತೀಯಲ್ಲ, ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಗೊತ್ತಾ ನಿನಗೆ, ಲೈಫ್ ಟೈಮ್ ಮರೆಯಲ್ಲ ಅವರು. ಅವ್ರು ಮರಿತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನನಗಂತೂ ಖುಷಿ, ಆ ಹೆಣ್ಮಗಳಿಗೆ ಹಾಸ್ಟೆಲ್ ಸಿಗ್ತಾ ಮಗು ಓದುತ್ತೆ. ಆಮೇಲೆ ಎಲ್ಲಾದ್ರೂ ನಾವು ಯಾವುದೇ ಒಂದು ಜಿಲ್ಲೆಗೆ ಹೋದ್ರೆ, ಒಂದು ಆಸ್ಪತ್ರೆನೋ ಎಲ್ಲೋ ಹೋಗಿರ್ತೀನಿ, ಸರ್ಕಾರದಿಂದ 18,000 ಕೊಡ್ತಾ ಇರ್ತಾರೆ. ಆದ್ರೆ ಆ ಏಜೆನ್ಸಿಯವನು ನಿನಗೆ 8,000 ಕೊಡ್ತಾನೆ, 12,000. ಅದನ್ನ ಕೇಳೇ ಇರಲ್ಲ ಅವರು. ಅದನ್ನ ನಾನು ಬಂದು ಮತ್ತೆ ಬರೆದು ಅಲ್ಲಿ DC ಗೆ ಹೇಳಿ ಅವ್ರಿಗೆ ಮಿನಿಮಮ್ 14 ಚಿಲ್ಲರೆ 15,000 ಕೊಡ್ಬೇಕು. ಆ 18ರಿಂದ 8,000ದಿಂದ ಮತ್ತೆ 14,500 ಮಾಡ್ಸಿರ್ತೀವಲ್ಲ, ಅವಾಗ ಅವ್ರು ಫೋನ್ ಮಾಡ್ತಾರೆ, ಮೇಡಮ್ ನಮ್ಗೆ ಈಗ 14,500 ಬರ್ತಾ ಇದೆ ಸಂಬಳ 8,000ದಿಂದ. ನಿಂಗೆ ಇನ್ನೇನ್ ಬೇಕವ ಖುಷಿ? ಹೆಣ್ಣು ಮಗಳ ಹತ್ರ ಅವಳ ಪರ್ಸಲ್ ದುಡ್ಡಿರ್ಬೇಕು. ಕರೆಕ್ಟ್. ಅವಾಗ ಅವಳು ಏನ್ ಮಾಡ್ತಾಳೆ, ತನ್ನ ಮಗುನ್ ಸಾಕ್ತಾಳೆ, ತಾನು ನೋಡ್ಕೋತಾಳೆ, ತಾನು ಅದ್ರಲ್ಲಿ ಸೇವಿಂಗ್ಸ್ ಮಾಡ್ತಾಳೆ. ಅವಳಿಗೆ ಇನ್ನೇನಿಲ್ಲ, ಅವಳ ಹತ್ರ ದುಡ್ಡಿರ್ಬೇಕು. ದಟ್ ಇಸ್ ವಾಟ್ ಐ ವಾಂಟ್. ಆ ಹೆಣ್ಣು ಮಗಳು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು. ಹಾಗೆ ಎಷ್ಟು ಹೇಳ್ಬೋದು ನಾನು ಈಗ ಯಾವುದೋ ಒಂದು ಜಿಲ್ಲೆಗೆ ಹೋಗಿರ್ತೀನಿ, ಒಂದು ಮಗು ಇರುತ್ತೆ, ಸೀರಿಯಸ್ ಇರುತ್ತೆ. ಇಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಬರ್ಬೇಕು, ಮಕ್ಕಳ ಆಸ್ಪತ್ರೆಗೆ. ಸೊ ನಾವು ಅಲ್ಲಿ ನಂಬರ್ ತೊಗೊಂಡಿರ್ತೀವಿ, ಇಲ್ಲೆಲ್ಲ ಫೋನ್ ಮಾಡಿ ಎಲ್ಲ ಪರ್ಸನಲ್ ಆಗಿ ಅಟೆಂಡ್ ಮಾಡ್ತೀವಿ. ನಾನೆಲ್ಲ ಇಡೀ ಟೀಮು, ನಾನು ಅಂತಂದ್ರೆ ನನ್ನ ಇಡೀ ಟೀಮ್, ನಾನು ಒಬ್ಳೇ ಅಲ್ಲ, ವೆರಿ ವಂಡರ್ಫುಲ್ ಟೀಮ್. ಎಲ್ಲರೂ ಮಾಡ್ತಾರೆ. ಮಾಡಿದ್ಮೇಲೆ ಅವ್ರು ನಮ್ಗೆ ಫೋನ್ ಮಾಡಿ ಅಥವಾ ನನ್ನ ಭೇಟಿ ಆಗಕ್ಕೆ ಬರ್ತಾರೆ, ಮೇಡಮ್ ನನ್ನ ಮಗು ಚೆನ್ನಾಗಾಯ್ತು, ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ಇರಲಿಲ್ಲ, ನನ್ನ ಮಗುನ ಉಳಿಸ್ಕೊಟ್ರಿ. ನಾನೇನು ಉಳಿಸೋದಿಲ್ಲ, ನಮ್ದೊಂದು ಕರೆ ಅಷ್ಟೇ. ಸೊ ಇದಕ್ಕಿಂತ ತೃಪ್ತಿ ಜೀವನ ಇನ್ನೊಂದಿಲ್ಲ ಅಂತ ನಂಗೆ ಅನ್ಸುತ್ತೆ. ಎಷ್ಟೊಂದು ಈ ಥರ ನಾವು ಹೇಳ್ತಾ. ಮತ್ತು ಇನ್ನೊಂದು ಹೇಳ್ತೀನಿ, ಒಂದು ಹೆಣ್ಮಗಳು ಚೌಲ್ಟ್ರಿ ಬುಕ್ ಆಗಿದೆ, ಮದುವೆ ಕಾರ್ಡ್ ಬುಕ್ ಆಗಿದೆ, ಕಾರ್ಡ್ ಆಗಿದೆ, ಎಲ್ಲ ಆಗಿದೆ, ಕಡೆಗೆ ಅವ್ನು ಮದುವೆ ಆಗಲ್ಲ ಅಂತಾನೆ. 8 ವರ್ಷದಿಂದ ಜೊತೆಯಲ್ಲಿರ್ತಾನೆ. ಅವಳು ಬರ್ತಾಳೆ, ನಾನು ಹೇಳ್ತೀನಿ ಅವಳಿಗೆ, ಬೇಡ ಮದುವೆ ಆದ್ಮೇಲೆ ಇವ್ನು ನಿನ್ಗೆ. ಆದ್ರೆ ಅವಳಿಗೆ ಆ ಪ್ರೀತಿ ಆ ಟೈಮಲ್ಲಿ ಕೇಳೋದಿಲ್ಲ, ಅಟ್ಯಾಚ್ಮೆಂಟ್ಸ್. ಆದ್ರೆ ನಾನು ಪೊಲೀಸ್ ಅವ್ರ ಸಪೋರ್ಟ್ ಎಲ್ಲ ತಗೊಂಡು ಕರ್ಸಿ ಸರ್ ಅವ್ರನ್ನೆಲ್ಲ ಅಂತೆಲ್ಲ ಹೇಳಿ ಮಾಡಿ ಎಲ್ಲ ಅವ್ನು ಚೀಟಿಂಗ್ ಕೇಸ್ ಎಲ್ಲ, ಕಡೆಗೆ ಅವ್ನು ಮದುವೆ ಆಗಲೇ ಇಲ್ಲ. ಮೊನ್ನೆ ಬಂದಿದ್ಲು, ಮೇಡಮ್ ಅವನಿಗೆ ಮೇಲೆ ಚೀಟಿ, ನಾನು ಮದುವೆ ಆಗೋದಿಲ್ಲ, ಅವನನ್ನು ಇಟ್ಕೊಂಡು ಅವಳನ್ನು ತಪ್ಕೊಂಡು. ಎಷ್ಟು ಖುಷಿ ಆಯಿತು ನನಗೆ ಅಂದರೆ, ನೀನು ಇನ್ನೂ ಓದಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು, ಮದುವೆ ಮುಖ್ಯ ಅಲ್ಲ ನಿನಗೆ, ಬದುಕು ಮುಖ್ಯ. ಒಂದಿನ ನೀನು ಮೇಡಮ್ ಥರ ಆಗಬೇಕು ಅಂತ ಹೇಳಿದ ತಕ್ಷಣ ಕಾಲಿಗೆ ಅಂದರೆ ಅವ್ರ ತಂದೆ ತಾಯಿ ಎಷ್ಟು ಖುಷಿ ಪಟ್ಟರು ಗೊತ್ತಾ. ಒಂದು ಜೀವನ ಸೇವೆ ಆಯ್ತಲ್ಲ. ಅವನು ಏನು ಗ್ಯಾರಂಟಿ, ಅವನು ಇವಳ ಜೊತೆ ಈಗಲೇ ಬೇಡ ಅಂತ ಅಷ್ಟೆಲ್ಲ ಮಾಡಿದವನು. ಆ ಪ್ರೀತಿ ಒಂದು ಭಾವನೆಗಳಿರ್ತಾವಲ್ಲ, ಅದು ಒಪ್ಕೊಳ್ಳಲ್ಲ. ಈಗ ಅದರಿಂದ ಹೊರಗೆ ಬಂದಿದ್ದಾಳೆ, ಈಗ ಓದ್ತಾ ಇದ್ದಾಳೆ, ತುಂಬ ಖುಷಿ ಆಗುತ್ತೆ. ನಾವು ಯಾವುದೇ ಜಿಲ್ಲೆಗೆ ಹೋದ್ರೆ ಅಲ್ಲಿ ಬರ್ತಾರೆ, ಕೆಲವೊಂದ್ಸಲ ರೇಷನ್ ಕಾರ್ಡ್ ಇರಲ್ಲ, ಕೆಲವೊಂದ್ಸಲ ಆಧಾರ್ ಕಾರ್ಡ್ ಇರಲ್ಲ, ಅಥವಾ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ಆಧಾರ್ ಕಾರ್ಡ್ ಇರೋದಿಲ್ಲ, ತಂದೆ ತಾಯಿಗಳಿರಲ್ಲ, ಯಾರು ಹುಟ್ಟಿಸಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಆಮೇಲೆ ಅಲೆಮಾರಿ ಸಮುದಾಯದಲ್ಲಿ ಮಹಿಳೆಯರು ಭಾಳ ಕಷ್ಟಪಡ್ತಾರೆ, ಮನೆ ಇರಲ್ಲ. ಅಂಥವೆಲ್ಲ ನೀವು ಸರ್ಕಾರಕ್ಕೆ ಬರೆದು ಅಲ್ಲಿನ DC ಅವ್ರ ಜೊತೆ ಟಚ್ಚಲ್ಲಿದ್ದು ಅವ್ರಿಗೆ ಸರ್ಕಾರದಿಂದ ಜಮೀನು ಮಂಜೂರಾತಿ ಮಾಡಿಸಿ ಅವ್ರಿಗೆ ಮನೆಗಳನ್ನು ಕೊಡಿಸುವಂಥದ್ದು ಕೆಲಸಗಳು ಎಷ್ಟೊಂದಪ್ಪ. ನೀನು ಒಂದು ಇಡೀ ದಿನ ಬೇಕು ನಾನು ಆಯೋಗದ ಕೆಲಸ ಹೇಳಕ್ಕೆ, ಅಷ್ಟೆಲ್ಲ ಇರುತ್ತೆ. ಆ್ಯಂಡ್ ತುಂಬ ಖುಷಿ ಕೊಡುತ್ತೆ ನನಗೆ, ತುಂಬ ಸಂತೋಷ. ಐ ಫೀಲ್ ವೆರಿ ಹ್ಯಾಪಿ. ಯಾಕಂದ್ರೆ ಮೇಡಮ್, ನಿಮ್ಮ ಟರ್ಮಿನ ಮುಂಚೆ ಮಹಿಳಾ ಆಯೋಗ ಉಂಟಾ ಇಲ್ವಾ ಅನ್ನೋಂಥದ್ದು ಹೆಚ್ಚಿನವ್ರಿಗೆ ಗೊತ್ತೇ ಇರಲಿಲ್ಲ. ಅಂದ್ರೆ ಮಹಿಳಾ ಆಯೋಗ ಏನ್ ಕೆಲಸ ಮಾಡುತ್ತೆ ಅನ್ನೋ ಐಡಿಯಾನು ಕೂಡ ಇರಲಿಲ್ಲ. ಸೊ ಮತ್ತೆ ಮಹಿಳಾ ಆಯೋಗ ಅಂದ ತಕ್ಷಣ ಅದೊಂದು ಸ್ವಲ್ಪ ಇದು ಬೇಕಾ, ತಲೆಬಿಸಿಯ ಕೆಲಸ, ತಲೆನೋವಿನ ಕೆಲಸ ಅಂತ ಭಾವನೆ ಬರ್ಬೋದು. ಸೊ ಅಂಥ ಒಂದು ಮಹಿಳಾ ಆಯೋಗ ಸಿಕ್ಕಿರೋದಕ್ಕೆ ಯೋಗ ನಿಮಗೆ ಸಿಕ್ಕಿರುವಂಥದ್ದು. ಹಾಗೇನೆ ಮಹಿಳಾ ಆಯೋಗ ಇಷ್ಟೆಲ್ಲ ಕೆಲಸ ಮಾಡುತ್ತಾ ಅಂತ ಕರ್ನಾಟಕದ ಜನ ಈಗ ನೋಡ್ತಾರೆ. ಈಗ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ವಿಷಯಗಳು ಹೋಗುತ್ತೆ, ಜನಗಳಿಗೆ ಏನ್ ಕೆಲಸ ಆಗುತ್ತೆ ಆಯೋಗದಿಂದ ಅಂತ ಏನ್ ಜನಗಳಿಗೆ ರೀಚ್ ಆಗುತ್ತೆ ಅಂತ ಜನಗಳಿಗೆ ಗೊತ್ತಿದೆ. ಇಲ್ಲಿ ಹೋದ್ರೆ ಈ ಕೆಲಸ ಆಗತ್ತೆ ಅಂತ ನಂಬಿಕೆ ಇಟ್ಕೊಂಡು ಬರ್ತಾರೆ. ಸೊ
ಅದ್ರ ಜೊತೆಗೆ ನೀವು ಊರಿಗೆಲ್ಲ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಈಗ ತಾಲೂಕು ಇಲ್ಲ ಜಿಲ್ಲಾ ಪ್ರವಾಸ ಅಂತೆಲ್ಲ ಮಾಡ್ತೀರಾ, ಸೆಲೆಬ್ರೇಟ್ ಮಾಡ್ತಾರೆ ನೀವು ಬರುವಂತ ಕ್ಷಣಗಳನ್ನ. ದೇ ಜಸ್ಟ್ ಸೆಲೆಬ್ರೇಟ್ ದ ಡೇ ಯು ಅರೈವ್. ಸೊ ಹೌ ಡು ಯು ಫೀಲ್ ಅಬೌಟ್ ದ ಪೀಪಲ್? ಎಷ್ಟು ಖುಷಿ ಆಗತ್ತೆ ಅಂದ್ರೆ, ನಾವು ಸಾಮಾನ್ಯ ಮಗಳಪ್ಪ. ನಾವು ಈಗ ನಮ್ಮ ತಂದೆ ಇಲ್ಲ, ನಮ್ಗೆ 20 ವರ್ಷ ಆಯ್ತು. ಇವಾಗ ನೀವೊಂದು ಊರಿಗೆ ಹೋದಾಗ ಇಷ್ಟು ಜನ ದಾರಿಯಲ್ಲಿ ಕಾತಿರ್ತಾರೆ, ಅಲ್ಲಿ ಬಂದಿರ್ತಾರೆ, ಹಾರ, ಏನು ಒಂದು ಕಟ್ಔಟ್ಸ್ಗಳು, ಅದೆಲ್ಲ ನನ್ಗೆ ಅನ್ಸುತ್ತೆ ಇದು ನಾನೇನಾ, ನನ್ಗೇನ ಇವರೆಲ್ಲ ಇಷ್ಟು ಜನ ಪ್ರೀತಿ ಮಾಡೋದು, ಏನಪ್ಪ ಇಷ್ಟೊಂದು ದೊಡ್ಡ ನಂಬಿಕೆ ನನ್ನ ಮೇಲೆ. ನನಗೆ ಅವರು ಆ ಪ್ರೀತಿ ತೋರಿಸಿದಾಗ ನನಗಿನ್ನ ಜವಾಬ್ದಾರಿ ಹೆಚ್ಚಿಗೆ ಆಗುತ್ತೆ. ನಾನಿನ್ನೂ ಮಾಡೋದಿದೆ, ನಾನು ಇವ್ರ ಪ್ರೀತಿಗೆ ಋಣಿ ಆಗ್ಬೇಕು ಅಂತಂದ್ರೆ ನಾನು ಅದೇ ತರ ಜವಾಬ್ದಾರಿಯಿಂದ ಅವರ ಋಣನ ನಾನು ತೀರಿಸಬೇಕು. ಇನ್ನೂ ನಂದು ಋಣ ಬಾಕಿ ಇದೆ. ಆ ಪ್ರತಿದಿನ ಅವ್ರ ಪ್ರೀತಿಯಿಂದ ನನ್ನ ಋಣಭಾರ ಜಾಸ್ತಿ ಮಾಡ್ತಾ ಇದ್ದಾರೆ. ಅಷ್ಟೇ, ನಾನು ಯಾವಾಗಲೂ ಆ ಶಕ್ತಿಯನ್ನು ನಾನು ನಂಬ್ತೇನೆ. ಆ ಋಣಭಾರವನ್ನು, ಆ ಪ್ರೀತಿಯ ಋಣಭಾರವನ್ನು ತೀರಿಸುವಂಥ ಒಂದು ಶಕ್ತಿ ನನಗೆ ಆ ಭಗವಂತ ಕೊಡಲಿ ಅಂತ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ವೆರಿ ಸ್ವೀಟ್. ಮೇಡಮ್, ನಿಮಗೆ ಈ ಆಯೋಗ ಅಂತ ಏನು, ಮಹಿಳಾ ಆಯೋಗ ಅಂತ ಏನು ಸಿಗುತ್ತೆ, ಈ ಅವಕಾಶ ನಿಮ್ಗೆ ಹೇಗೆ ಬಂತು? ಇಲ್ಲ ಇದನ್ನ ನಾನು ಮಾಡಬಹುದು ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಹೇಗೆ ಬಂತು? ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ನಂಗೆ ಮಹಿಳಾ ಆಯೋಗ ಬಗ್ಗೆ ಭಾಳ ಕಡಿಮೆ ನಾಲೆಡ್ಜು. ಅದು ಏನು ಮಾಡುತ್ತೆ, ಏನಿದೆ ನಮ್ಗೆ ಗೊತ್ತಿಲ್ಲ. ಆದರೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಕರೆದು ಹೇಳಿದ್ರು, ನಾಗಲಕ್ಷ್ಮಿ ನಿನಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಮಾಡ್ತೀನಿ ಅಂತ. ನಾನು ಏನಪ್ಪ ಇದು ಮಹಿಳಾ ಆಯೋಗದ ಅಧ್ಯಕ್ಷೆ ಅಂತ ಅಂದ್ಕೊಂಡೆ. ಬಟ್ 1 ವರ್ಷದ ನಂತರ ಅವರು ನನಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನಾಗೇ ಮಾಡಿದಾಗ ನಂಗೆ ಅವರು ಒಂದು ಮಾತು ಹೇಳಿದ್ರು, ಇದು ತುಂಬ ಪವರ್ಫುಲ್ಲು, ನೀನು ಯಾರಿಗೂ ಹೆದರ್ಕೋಬಾರ್ದು, ನೀನು ಸರಿಯಾಗಿ ಕೆಲಸ ಮಾಡಬೇಕು, ಯಾರಿಗೂ ಹೆದರ್ಕೋಬೇಡ, ನಂಗೂ ಹೆದರ್ಕೋಬೇಡ ನೀನು, ಇದೇ ಮಾತು. ಬಟ್ ನೀನು ಇಡೀ ಕರ್ನಾಟಕವನ್ನ ನೀನು ಸುತ್ತಬಹುದು, ನಿನಗೆ ಕ್ಯಾಬಿನೆಟ್ ಸ್ಟೇಟಸ್ ರ್ಯಾಂಕಿಂಗ್ ಇರುತ್ತೆ, ನಿನಗೆ ಇದು ಸೂಕ್ತ, ನೀನು ಇದನ್ನು ನಿಭಾಯಿಸಬಲ್ಲೆ, ಧೈರ್ಯವಾಗಿ ನೀನು ಇದನ್ನು ಮಾಡಬೇಕು, ನೀನು ಯಾರಿಗೂ ಹೆದರ್ಕೋಬಾರ್ದು, ಆಮೇಲೆ ಯಾರ ಮಾತು ಕೇಳಿ ನೀನು ನಿರ್ಧಾರವನ್ನು ತಗೋಬಾರ್ದು. ಈ ಮಾತನ್ನು ಹೇಳಿ ನನಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದನ್ನು ನನಗೆ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡಿದ್ರು. ಸೊ ನನಗೇನು ಚಾಯ್ಸ್ ಇರಲಿಲ್ಲ, ಅವ್ರು ಕೊಟ್ಟಿದ್ದು ನಾನು ತಗೊಂಡಿದ್ದು. ಚಾಯ್ಸ್ ಅಂದಾಗ ನನಗೇನು ಅಷ್ಟು ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನಾನು ಆಯೋಗದ ಈ ಎಲ್ಲ ಕೃತಜ್ಞತೆ ನಾನು ಅವರಿಗೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವರು ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನಾಗಿ ನಾಗಲಕ್ಷ್ಮಿಯನ್ನೇ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಕ್ಕೆ ನಾನು ಈ ಆಯೋಗದ ಅಧ್ಯಕ್ಷೆ ಆದೆ. ಆಯೋಗದ ಅಧ್ಯಕ್ಷೆಯಾಗಿ ಇವತ್ತು ಜನರ ಮನಸ್ಸಿಗೆ ಇಷ್ಟೊಂದು ಹತ್ರ ಆದೆ, ಇಷ್ಟೊಂದೆಲ್ಲ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ನಾನು ಅವರಿಗೆ ಮೊದಲಿಗೆ ಧನ್ಯತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ವೆರಿ ಸ್ವೀಟ್. ಮೇಡಮ್, ನಿಮ್ಮ ಒಂದು ಕಾರ್ಯವೈಖರಿ ಇದೆ ಅಲ್ಲ, ನೇರವಾದ ನಡೆ ನುಡಿ ಇರ್ಬೋದು, ಆ ಡೆಸಿಷನ್ ಮೇಕಿಂಗ್ ಇರ್ಬೋದು, ಆ ಕ್ಲಾರಿಟಿ ನಿಮ್ಮಲ್ಲಿ ಏನಿದೆ. ಸೊ ನಿಮಗೆ ಈ ಒಂದು ಆಯೋಗ ಸಿಕ್ಕಿರೋದು ಮಾನ್ಯ CM ಸಿದ್ದರಾಮಯ್ಯನವರಿಂದ ಅಂತ ಹೇಳಿದ್ರಿ. ಆದ್ರೆ ಈ ಒಂದು ಕಾರ್ಯವೈಖರಿಯನ್ನ ನೋಡಿ ನಿಮ್ಗೆ ಲೇಡಿ ಸಿದ್ದರಾಮಯ್ಯ ಅನ್ನುವಂತ ಹೆಸರನ್ನು ಕೂಡ ಒಂದು ಇದೆ ನಿಮಗೆ, ಅದೊಂದು ಪದವಿ ತರ ಏನೋ ಒಂದು ಸರ್ನೇಮ್ ತರ ನಿಮಗೆ ಕೊಟ್ಟಿದ್ದಾರೆ. ಹೌ ಡು ಯು ಫೀಲ್ ಅಬೌಟ್ ಇಟ್? ಆಕ್ಚುಲಿ ಮಾನ್ಯ ಸಿದ್ದರಾಮಯ್ಯನವರು ಸಮುದ್ರ ಇದ್ದಂಗೆ. ಅವರ ಅನುಭವ, ಅವರ ಜ್ಞಾನ, ಅವರ ಹೋರಾಟ, ಅವರ ವಿಚಾರವಂತಿಕೆ, ಅವರ ಕಠಿಣ ನಿರ್ಧಾರಗಳು, ಯಾರಿಗೂ ಹೆದರದೆ ಅವರ ಒಂದು ಏನು ಹೇಳ್ತಾರಲ್ಲ, ಕಟ್ಟ ಕಡೆಯ ಒಬ್ಬ ಮನುಷ್ಯನಿಗೂ ಸಹ ಎಲ್ಲವೂ ಸಿಗಬೇಕು ಅನ್ನೋ ಒಂದು ಆ ಒಂದು ನಡೆ, ಅವೆಲ್ಲ ಅವರು ಆ್ಯಕ್ಚುಲಿ ಸಿದ್ದರಾಮಯ್ಯನವ್ರು ನನಗೊಂಥರ ರೋಲ್ ಮಾಡೆಲ್ ಥರ. ಬಟ್ ಅಫ್ಕೋರ್ಸ್ ಎಲ್ಲರೂ ನನಗೆ ಲೇಡಿ ಸಿದ್ದರಾಮಯ್ಯನೋ ಅಂತ ಕರೀತಾರೆ ನೀವು ಹೇಳ್ದಂಗೆ. ಪ್ರಾಬ್ಲಿ ಅವರಿಗೆ ನಾನು ಯಾವುದೇ ವಿಚಾರ ಬಂದಾಗ ನಿರ್ಧಾರಗಳನ್ನು ಅಥವಾ ಯಾರಿಗೂ ಹೆದರ್ಕೊಳ್ಳೋದಿಲ್ಲ, ಆಮೇಲೆ ತಪ್ಪಿದ್ರೆ ತಪ್ಪೆ. ಸೊ ಅಲ್ಲಿ ಯಾರೇ ಇರಲಿ, ಅದು ಯಾವ ಅಧಿಕಾರಿಗಳೇ ಇರಲಿ, ನಾನು ಸೀದಾ ಕೆಲವೊಂದು ಸಲ ಕೆಲವು ವಿಷಯಗಳು ಭಾಳ ಸೂಕ್ಷ್ಮ ಇದ್ದಾಗ ನನಗೆ ಮಾಡೋಕ್ಕಾಗಲಿಲ್ಲ ಅಂದರೆ
ಮುಖ್ಯಮಂತ್ರಿಗಳ ತನ ನಾನು ತಗೊಂಡೋಗಿ ಅವ್ರ ಹತ್ರನೇ ಫೋನ್ ಮಾಡಿಸಿರೋದು ಉಂಟು, ಬಿಡೋದಿಲ್ಲ ನಾನು. ಸೊ ಅದು ಜನರು ಆ ಥರ ನನ್ನನ್ನು ನೋಡ್ತಾರೆ. ಅಂದರೆ ಸಿದ್ದರಾಮಯ್ಯನವ್ರ ಹಾಗೇನೆ ನಾಗಲಕ್ಷ್ಮಿನೂ ಸಹ ಅನ್ನೋ ಒಂದು ಭಾವನೆ ಅವರಿಗೆ. ಸೊ ಹಾಗಾಗಿ ಲೇಡಿ ಸಿದ್ದರಾಮಯ್ಯ ಅಂತ ಕರೀತಾರೆ ಹೊರತಾಗಿ ಅವ್ರಿಗೆ ಅವರಷ್ಟು ನಾನು ಅವ್ರ ಎತ್ತರ ಎಷ್ಟು ಬೆಳಿತೀನ ನನಗೆ ಗೊತ್ತಿಲ್ಲ. ಬಟ್ ಆದರೆ ಅಫ್ಕೋರ್ಸ್ ನನಗೆ ಅವರು ಸಹ ನನ್ನ ಬದುಕಲ್ಲಿ ಒಂದು ರೋಲ್ ಮಾಡೆಲ್. ಓಕೆ.